ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನು ಅಂತ ಅಂದರೆ, ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಎಲ್ಲ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಕಂಪ್ನಿ ಮೇಲೆ ಇವಾಗ ಒಂದು ಕೇಸ್ ಹಾಕಿದ್ದಾರೆ. ಅಂದರೆ ಇದು ಕೇಸ್ ಎಲ್ಲಪ್ಪ ಹಾಕಿರೋದು ಅಂತ ಅಂದರೆ, ಮುಂಬೈಯಲ್ಲಿ ಹಾಕಿರುವಂಥ ಕೇಸ್. ಇದು ಯಾವುದೇ ಆದಂಥ ಕರ್ನಾಟಕದಲ್ಲಿ ನಡೆದಿರೋದಲ್ಲ, ಮುಂಬೈಯಲ್ಲಿ ಆಗಿರುವಂಥ ಕೇಸು. ಅದ್ರ ಫುಲ್ಲು ಡೀಟೇಲ್ಸು ನಾನು ನಿಮಗೆ ಇವಾಗ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ಇವಾಗ ನಿಮಗೆ ಒಂದು ಡೌಟ್ ಬರ್ಬೋದು. ಅಂದರೆ ಮುಂಬೈಲಿ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಇದೆಯಲ್ಲ, ಆದರೂ ಕೂಡ ಏನಕ್ಕೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮೇಲೆ ಕೇಸ್ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಮೊದಲನೇದಾಗಿ ಹೇಳ್ತಾ ಇದ್ದೀನಿ ನೋಡಿ, ಮುಂಬೈಲಿ ನಾನು ನಿಮಗೆ ಮುಂಚೆನೇ ತಿಳಿಸ್ಕೊಡಿದ್ದೀನಿ. ಮುಂಬೈಯಲ್ಲಿ ಏನಿದ್ರು ಎಲೆಕ್ಟ್ರಿಕಲ್ ಬೈಕಿಗೆ ಅಷ್ಟೇ ಪರ್ಮಿಷನ್ ಕೊಟ್ಟಿರೋದು. ಪೂರ್ತಿ ಎಲ್ಲ ಈಗ ಪೆಟ್ರೋಲ್ ವೆಹಿಕಲ್ ಯಾವ್ದಿದೆಯೋ ಅದಕ್ಕೆಲ್ಲ ಕೂಡ ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ಅಲ್ಲಿ ಏನಂತ ಅಂದರೆ, ಓನ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಮಾತ್ರ ಅಲ್ಲಿ ಪರ್ಮಿಷನ್ ಕೊಟ್ಟಿರೋದು. ಎಲೆಕ್ಟ್ರಿಕಲ್ ವೆಹಿಕಲ್ನ ರಿಜಿಸ್ಟರ್ ಮಾಡ್ಕೊಳಕ್ಕೆ ಅಷ್ಟೇ ಪರ್ಮಿಷನ್ ಕೊಟ್ಟಿರೋದು. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ, ಅದನ್ನು ರ್ಯಾಪಿಡೋ ಕಂಪ್ನಿಯವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಜೊತೆಲಿ ಮಿಸ್ಯೂಸ್ ಮಾಡ್ಕೊಂಡ್ರ ಜೊತೆಲಿ ಇನ್ನೊಂದೇನು ಅಂತಂದರೆ, RTO ಆಫೀಸ್ ಅವರು ಖುದ್ದೇ ಅವ್ರಿಗೆ ಹೋಗ್ಬಿಟ್ಟು ಅವರು ಚೆಕ್ ಮಾಡಿಬಿಟ್ಟು ಇದು ಕೇಸ್ನ ಹಾಕಿರೋದು. ಮೊದಲನೇದಾಗಿ ಏನು ಅಂತ ಅಂದರೆ, ಇವಾಗ ಈಗ ಮುಂಬೈಯಲ್ಲಿ ಏನಿದೆ ಅಂತ ಅಂದರೆ, ಓನ್ಲಿ ಗ್ರೀನ್ ವೆಹಿಕಲ್ಗೆ ಅಷ್ಟೇ ಇವಾಗ ಪರ್ಮಿಷನ್ ಇರೋದು. ಬಟ್ ಅಲ್ಲಿ ರ್ಯಾಪಿಡೋದನ್ನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಎಲ್ಲರಿಗೂ ಕೂಡ ಈಗ ಪೆಟ್ರೋಲ್ ಬೈಕ್ ಬಂದರೂ ಅವ್ರಿಗೂ ಕೂಡ ರಿಜಿಸ್ಟರ್ ಮಾಡ್ಕೊಡೋದು, ಯಾರು ವೆಹಿಕಲ್ ತೊಗೊಂಬಂದ್ರು ಅವ್ರಿಗೂ ರಿಜಿಸ್ಟರ್ ಮಾಡ್ಕೊಡೋದು, ದೊಡ್ಡಪ್ಪನ ತೊಗೊಂಬಂದ್ರೆ ದೊಡ್ಡಪ್ಪಂದು ರಿಜಿಸ್ಟ್ರು, ಚಿಕ್ಕಪ್ಪನ ತೊಗೊಂಬಂದ್ರೆ ಚಿಕ್ಕಪ್ಪಂದು ರಿಜಿಸ್ಟ್ರು, ಈ ಥರ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಒಂದೇ ಅಂತಲ್ಲ, ಓಲಾ, ಊಬರ್ ಎಲ್ಲರೂ ಕೂಡ ಸೇಮ್ ಇದೇ ರೀತಿಯಲ್ಲಿ ಮಾಡಿರೋದ್ರಿಂದ ಈಗ ಏನಾಗಿದೆ ಅಂತ ಅಂದರೆ, ಈಗ RTO ಆಫೀಸರ್ ಅವರು ಖುದ್ದಾಗಿ ಅವರೇ ಚೆಕ್ ಮಾಡೋಕೆ ಹೋಗಿದ್ದಾರೆ. ಅಂತಂದರೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕೆ ಹೋಗಿದ್ದಾರೆ. ಅಂದರೆ ಮುಂಬೈಲಂತೂ ತುಂಬ ಇದು ಹಾಟ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬಗ್ಗೆ ಇತ್ತಲ್ಲ, ಅದರಿಂದಾಗಿ ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾಯಿನಿ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ಈಗ ಆಫೀಸರ್ ಏನಿದ್ರು ಅಂದರೆ RTO ಆಫೀಸರ್ ಏನಿದ್ರು ಅವರ ಡ್ರೈವರ್ಗೆ ಹೇಳ್ತಾರೆ. ಅಂದರೆ ಒಂದು ಲೊಕೇಶನ್ನ ಬುಕ್ ಮಾಡ್ತಾರೆ. ಅಂದರೆ ನೆಹರು ನಗರಿಂದ ಒಂದು ಹಾಸ್ಪಿಟಲ್ಗೆ ಒಂದು ಲೊಕೇಶನ್ನ ಬುಕ್ ಮಾಡ್ತಾರೆ. ಅಂದರೆ ರ್ಯಾಪಿಡೋ ಅಪ್ಲಿಕೇಶನ್ ಏನಿದೆಯೋ, ಅಂದರೆ ಇವಾಗ ನಾವು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತೀವಲ್ಲ, ಅದೇ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಂಡು ಅವ್ರು ಡ್ರೈವರ್ಗೆ ಹೇಳ್ತಾರೆ, ಈ ಥರ ಬುಕ್ ಮಾಡಿ ನೋಡೋಣ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಬುಕ್ ಮಾಡೋ ರೀತಿಯಲ್ಲಿ ಒಂದು ಬುಕ್ ಕೂಡ ಮಾಡಿಸ್ತಾರೆ. ಅದೇ ರೀತಿಯಲ್ಲಿ ಅವರ ಡ್ರೈವರ್ RTO ಆಫೀಸರ್ ಡ್ರೈವರ್ ಏನು ಮಾಡ್ತಾರೆ ಅಂತ ಅಂದರೆ, ಬುಕ್ ಮಾಡ್ತಾರೆ. ಅಂದರೆ ನೆಹರು ನಗರದಿಂದ ಒಂದು ಹಾಸ್ಪಿಟಲ್ಗೆ ಬುಕ್ ಮಾಡ್ತಾರೆ. ಆ ಸಮಯದಲ್ಲಿ ಫಸ್ಟ್ ಒಬ್ಬರನ್ನ ಬುಕ್ ಮಾಡ್ತಾರೆ. ಫಸ್ಟ್ ಒಬ್ಬರನ್ನ ಬುಕ್ ಮಾಡ್ತಿದ್ದಂಗೆ ಒಬ್ಬರು ರೈಡರ್ ಬರ್ತಾರೆ. ಅವ್ರು ಯಾರು ಬರ್ತಾರೆ ಅಂತ ಅಂದರೆ, ಪೆಟ್ರೋಲ್ ಇಂಜಿನ್ ವೆಹಿಕಲ್, ಅಂದರೆ ಮಾಮೂಲಿ ನಮ್ಮೆಲ್ಲ ಬೈಕ್ ಇದೆಯಲ್ಲ ಪೆಟ್ರೋಲ್ ಬೈಕಲ್ಲಿ ಬರ್ತಾರೆ. ಅಲ್ಲಿ ಒಬ್ಬರು ಬಂದಲ್ಲ ಬಿಡು ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಸಲ ಬುಕ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಸಲ ಬುಕ್ ಮಾಡಿಸ್ತಾರೆ. ಇನ್ನೂ ಒಂದು ಸಲ ಬುಕ್ ಮಾಡಿಸ್ದಾಗಲೂ ಕೂಡ ತಿರ್ಗಾನು ಪೆಟ್ರೋಲ್ ಇಂಜಿನ್ ವೆಹಿಕಲ್ ಏನಿದೆಯೋ ಅದೇನೇ ಬರುತ್ತೆ. ತಿರ್ಗಾ ನೆಕ್ಸ್ಟ್ ಇನ್ನೊಂದು ಸಲ ನೋಡ್ಬಿಟ್ರೆ ಫೈನಲ್ ಅಂತ ಹೇಳ್ಬಿಟ್ಟು ಮೂರನೇ ಸಲನೂ ಕೂಡ ಬುಕ್ ಮಾಡ್ತಾರೆ. ಮೂರನೇ ಸಲ ಬುಕ್ ಮಾಡೋರು ಕೂಡ ಅಲ್ಲಿ ಬರೋಂಥದ್ದು ಪೆಟ್ರೋಲ್ ವೆಹಿಕಲ್ ಇರ್ತಲ್ಲ, ಆ ಪೆಟ್ರೋಲ್ ಇಂಜಿನ್ ವೆಹಿಕಲ್ಲೇ ಬರುತ್ತೆ ಅಂತ. ಅಂದರೆ ಟೂ ವೀಲರು ಏನಿದೆಯೋ ಅದು ಪೆಟ್ರೋಲ್ ವೆಹಿಕಲ್ ಬರುತ್ತೆ. ಅಲ್ಲಿ ಯಾವುದೇ ಆದಂಥ ಎಲೆಕ್ಟ್ರಿಕಲ್ ಬೈಕ್ ಬರೋಲ್ಲ. ಅದರಿಂದಾಗಿ ಈಗ RTO ಆಫೀಸರ್ ಏನು ಮಾಡಿದ್ದಾರೆ ಅಂತಂದರೆ, ಈಗ ಏನು 3 ಜನ ಬಂದಿರೋ 3 ಜನ ಕೂಡ ಇಟ್ಕೊಂಡಿದ್ದಾರೆ. 3 ಜನನ ಅವರು ಇಟ್ಕೊಂಡು ಏನು ಮಾಡಿದ್ದಾರೆ ಅಂತ ಅಂದರೆ, ಯಾವ ಸೆಕ್ಷನ್ ಮೇಲೆ ಹಾಕಿದ್ದಾರೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಅಂದರೆ 10,000 ಫೈನ್ ಹಾಕಿದ್ದಾರೆ. ಅಂದರೆ ರೈಡರ್ಸ್ ಏನು ಬಂದಿದ್ರು ಅಲ್ಲಿ, ಆ ರೈಡರ್ಸ್ ಎಲ್ಲರಿಗೂ ಕೂಡ ಇವಾಗ 10,000 ಫೈನ್ ಹಾಕಿದ್ದಾರೆ. ಅದು ಅಂಡರ್ ಸೆಕ್ಷನ್ 66 ಆ್ಯಂಡ್ 192 ಆಫ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಮುಖಾಂತರ ಇವರು ಏನು ಮಾಡಿದ್ದಾರೆ ಅಂತ ಅಂದರೆ, ಆ 3 ಜನ ಏನು ಬಂದಿರೋ 3 ಜನ ರೈಡರ್ಸ್ಗೂ ಕೂಡ ಬೈಕ್ ಯಾವುದೋ ಅಂತ ಸೀಸ್ ಮಾಡಿಲ್ಲ. ಡೈರೆಕ್ಟಾಗಿ 3 ಜನಕ್ಕೂ 10,000 ಫೈನ್ ಹಾಕಿದ್ದಾರೆ. 10,000 ಫೈನ್ ಹಾಕಾದ್ಮೇಲೆ ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂತ ಅಂದರೆ, ಅಷ್ಟಕ್ಕೆ ಬಿಟ್ಟಿಲ್ಲ ಅವರು. ಈಗ ರೈಡರ್ಗೆ ಏನು ಅಮೌಂಟ್ ಫೈನ್ ಹಾಕ್ಬಿಟ್ಟು ಅಷ್ಟಕ್ಕೆ ಈಗ ಅವ್ರನ್ನ ಬಿಟ್ಟರು, ಅಂದರೆ ರೈಡರ್ಸ್ನ ಬಿಟ್ಟರು. ಅದಾದಮೇಲೆ ಕೇಸ್ನ ಅಷ್ಟಕ್ಕೆ ಬಿಡಲ್ಲ. ಅವ್ರು ಏನು ಮಾಡೋರು ಅಂತ ಅಂದರೆ, ಈಗ ರೂಪೇನ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ ಏನಿದೆಯೋ ಅದ್ರ ಮೇಲೆ ಕೇಸ್ನ ಇವಾಗ ಫೈಲ್ ಮಾಡಿದ್ದಾರೆ. ಅಂದರೆ ಈಗ ಯಾವ ರೀತಿಯೆಲ್ಲ ಫೈಲ್ ಮಾಡಿದ್ದಾರೆ ಅಂತ ಅಂದರೆ, ಇವಾಗ ಏನು ಪರ್ಮಿಷನ್ ಈಗ ಏನು ಕೆಲಸ ಮಾಡಿಸ್ತಾ ಇದೆಯೋ ಇದು ಮುಖ್ಯ ಬಂದ್ಬಿಟ್ಟು ಈಗ ರ್ಯಾಪಿಡೋ ಕಂಪ್ನಿನೇ ಈಗ ಒಂದು ಕೆಲಸ ಮಾಡಿಸ್ತಾ ಇರೋದು. ಅಂದರೆ ಈಗ ರ್ಯಾಪಿಡೋ ಕಂಪ್ನಿ ಏನಿದೆಯೋ ಅದು ಈ ಬೈಕ್ ಟ್ಯಾಕ್ಸಿಗೆಲ್ಲ ಪರ್ಮಿಷನ್ ಕೊಟ್ಟು ಬೈಕ್ ಟ್ಯಾಕ್ಸಿಗಳಿಗೆಲ್ಲ ಓಡಾಡೋ ರೀತಿ ಕೊಟ್ಟಿರೋದು ಅದೇ. ಅಂದರೆ ಇಲ್ಲಿ ಮೇಯ್ನ್ ತಪ್ಪು ಮಾಡಿರೋದು ಯಾರು ಅಂತ ಅಂದರೆ, ಅಗ್ರಿಗೇಟರ್ಸ್ಗಳೇ ಮಾಡಿರೋದು. ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಆಗಲಿ ಊಬರ್ ಆಗಲಿ ಎಲ್ಲರೂ ಕೂಡ ಈಗ ಒಂದು ಮುಂಬೈಲಿ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅಂದರೆ, ಆ ಪರ್ಮಿಷನ್ ಏನು ಕೊಟ್ಟಿದ್ದಾರೋ ಅದನ್ನು ನೆಡ್ಸ್ಕೊಂಡು ಹೋಗ್ಬೇಕು. ಏನೋ ಒಂದು ಪರ್ಮಿಷನ್ ಕೊಟ್ಬಿಟ್ಟಿದ್ರಲ್ಲ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡಿದ್ದಾರೆ ಅಂತ ಅಂದರೆ, ಎಲ್ಲ ಬೈಕ್ ಟ್ಯಾಕ್ಸಿಗಳು ಅಂದರೆ ಪೆಟ್ರೋಲಿಗೆ ಎಲ್ಲರನ್ನೂ ಕೂಡ ಇವಾಗ ರಿಜಿಸ್ಟರ್ ಮಾಡ್ಕೊಂಡು ಡ್ಯೂಟಿ ಮಾಡೋ ರೀತಿಯಲ್ಲಿ ಮಾಡ್ತಾಯಿದ್ರಲ್ಲ. ಅದಕ್ಕೋಸ್ಕರ ಈಗ ಡ್ಯೂಟಿ ಮಾಡ್ತಾ ಇರೋದಕ್ಕೆ ಮೂಲ ಬಂದ್ಬಿಟ್ಟು ಇದೇನೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿನೇ ಮೂಲ ಅಲ್ವಾ. ಅದರಿಂದಾಗಿ ಏನು ಮಾಡ್ತಾರೆ ಅಂತ ಅಂದರೆ, ಡೈರೆಕ್ಟಾಗಿ ಅವ್ರ ಮೇಲೆ ಇವಾಗ ಕೇಸ್ ಫೈಲ್ ಮಾಡಿದ್ದಾರೆ ಅಂತ. ಅಂದರೆ ಈಗ ಏನು ಕೂಡ ಇವರು ಗ್ರೀನ್ ಬೋರ್ಡಲ್ಲಿ ಕೆಲಸ ಮಾಡ್ತಾಯಿಲ್ಲ, ಎಲ್ಲ ಕೂಡ ಪೆಟ್ರೋಲ್ ಇಂಜಿನಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಪ್ಲಿಕೇಶನ್ ಮುಖಾಂತರ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ ಅಂತ ಅಂದರೆ, ಡೈರೆಕ್ಟಾಗಿ ಒಂದು ಕೇಸ್ ಕೂಡ ಹಾಕಿದ್ದಾರೆ. ಅಂದರೆ ಯಾವ ಸೆಕ್ಷನಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲನೇದಾಗಿ ಈ ಮಾಡ್ತಾರೋ ತಪ್ಪು ಯಾರು ಅಂತಂದರೆ ಈ ಅಗ್ರಿಗೇಟರ್ಸ್ಗಳೇ. ಇದು ಇನ್ನೂ ಒಂದು ಇನ್ಸಿಡೆನ್ಸು ಕೂಡ ಇದೆ, ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಈಗ ಮೊದಲನೇದಾಗಿ ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇದೆಯಲ್ಲ ಅದ್ರ ಮೇಲೆ ಯಾವ್ಯಾವ ಕೇಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಅಂದರೆ ಈಗ ಇದಕ್ಕೆ ಕಂಪ್ನಿನೇ ಉತ್ತರಿಸ್ಬೇಕು. ಈಗ ಏನೇ ಕೇಸ್ ಹಾಕಿದ್ರು ಅದ್ರ ಕಂಪ್ನಿನೇ ಇದು ಹೊಣೆ ಆಗಿರುತ್ತೆ. ಅದರಿಂದ ಈ ಕಂಪ್ನಿ ಮೇಲೆ ಸರಿಯಾಗಿ ಜಡ್ದಿರೋ ಇರೋಬರೋ ಸೆಕ್ಷನ್ ಯಾವ್ಯಾವ ಸಿಗುತ್ತೋ ಎಲ್ಲ ಸೆಕ್ಷನ್ನು ಕೂಡ ಹಾಕ್ಬಿಟ್ಟು ಏನು ಮಾಡಿದ್ದಾರೆ ಅಂತ ಅಂದರೆ, ಡೈರೆಕ್ಟಾಗಿ ಇವಾಗ ಒಂದು ನೋಟಿಸ್ ಕೂಡ ಕಳಿಸ್ಬಿಟ್ಟಿದ್ದಾರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗೆ. ಬನ್ನಿ ಯಾವ್ಯಾವ ಸೆಕ್ಷನ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ಕ್ಯಾರಿಂಗ್ ಆಫ್ ಪ್ಯಾಸೆಂಜರ್ ವಿತೌಟ್ ಎ ಲೈಸೆನ್ಸ್ ಅಂತ ಹೇಳ್ಬಿಟ್ಟು ಸೆಕ್ಷನ್ 66 192A ಹಾಕಿದ್ದಾರೆ.
ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಡ್ಯೂಸಿಂಗ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಹೇಳ್ಬಿಟ್ಟು ಅಂತ ಅಂದರೆ ಸೆಕ್ಷನ್ 130 ಹಾಕಿದ್ದಾರೆ. ಅಂದರೆ ಇವಾಗ ಯಾವ ಬೇಸಿಸ್ ಮೇಲೆ ಹಾಕಿದ್ದಾರೆ ಗೊತ್ತಿಲ್ಲ. ಅದಾದಮೇಲಿಂದ ವೈಲೇಷನ್ ಟ್ರಾನ್ಸ್ಪೋರ್ಟ್ ರೂಲ್ಸ್ ಅಂತ ಹೇಳ್ಬಿಟ್ಟು ಸೆಕ್ಷನ್ 177 ಹಾಕಿದ್ದಾರೆ. ಅದಾದಮೇಲಿಂದ ಆ ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟಾಗಿಲ್ಲ ಅಂತ ಹೇಳ್ಬಿಟ್ಟು ಸೆಕ್ಷನ್ 193 ಹಾಕಿದ್ದಾರೆ. ಅದಾದಮೇಲೆ ಇನ್ನೂ ತುಂಬ ಸೆಕ್ಷನ್ಗಳು ಹಾಕಿದ್ದಾರೆ. ಸೆಕ್ಷನ್ 197 ಹಾಕಿದ್ದಾರೆ. ಆಮೇಲೆ ಸೆಕ್ಷನ್ 66D ಹಾಕಿದ್ದಾರೆ. ಇನ್ನು ಆಮೇಲೆ IT ಆ್ಯಕ್ಟು ಈ ಥರ ಎಲ್ಲ ತುಂಬ ಹಾಕಿದ್ದಾರೆ. ಅಂದರೆ ಏನು ಕಂಪ್ಯೂಟರ್ ಡಿವೈಸ್ ಯೂಸ್ ಮಾಡ್ಕೊಂಡು ಅಂತ ಅಂದರೆ ಇವಾಗ ಏನು ಮೊಬೈಲ್ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಮಾಡ್ಕೊಂಡು ಏನು ಅಪ್ಲಿಕೇಶನ್ ನಡೆಸ್ತಾ ಇದ್ದಾರೆ ಅಂದರೆ ಈ ಥರ ಪರ್ಮಿಷನ್ ಕೊಟ್ಟಿರೋದಕ್ಕೆ ಅಂತಂದರೆ ಈಗ ಪೆಟ್ರೋಲ್ ವೆಹಿಕಲಲ್ಲಿ ಕೆಲಸ ಮಾಡಿಸ್ತಾ ಇರೋದಕ್ಕೆ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇನ್ನೊಂದು ಮೇಯ್ನ್ ಏನಪ್ಪ ಅಂತ ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ಈಗ ರೈಡರ್ಸ್ ಏನಿದ್ದಾರೋ ಅವ್ರು ರೈಡರ್ಸ್ಗೆ ಒಂದು ವಾರ್ನಿಂಗ್ ಕೊಡಬೇಕಾಯಿತು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಈಗ ವಾರ್ನಿಂಗ್ ಕೊಟ್ಟಿದ್ದಾರೆ. ವಾರ್ನಿಂಗ್ ಕೊಟ್ಟು ಈ ಥರ ಹಿಂಗೆ ಮಾಡಬೇಡಿ ಅಂತ ಹೇಳಿದರೆ ಅವರು ಕೂಡ ಮಾಡ್ತಾ ಇರಲ್ಲ. ಬಟ್ ಇನ್ನೊಂದೇನು ಅಂತ ಅಂದರೆ ಈಗ ಡೈರೆಕ್ಟಾಗಿ 10,000 ಫೈನ್ ಹಾಕಿದ್ದು ಅದೊಂದು ಸ್ವಲ್ಪ ತಪ್ಪು ಅನ್ನಿಸ್ತು. 10,000 ಫೈನ್ ಹಾಕ್ತಲೇ ಡೈರೆಕ್ಟಾಗಿ ಬಂದು ಕಂಪ್ನಿ ಮೇಲೆ ಕೇಸ್ ಹಾಕ್ಬಿಟ್ಟು ಕಂಪ್ನಿ ಮೇಲೆ ಫೈಟ್ ಮಾಡಿದ್ರೆ ಅದೊಂಥರ ಇರೋದು. ಬಟ್ ಅಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ. ಈಗ ಏನು ಅಂತ ಅಂದರೆ ಅವರು ಕೂಡ ಈಗ ಪರ್ಮಿಷನ್ ಇಲ್ದಲೇ ಅಲ್ಲಿ ಇರೋದೇ ಗ್ರೀನ್ ಬೋರ್ಡ್ಗೆ ಅಷ್ಟೇ ಪರ್ಮಿಷನ್ ಇರೋ ಕೂಡ ಅವರು ಪೆಟ್ರೋಲ್ ವೆಹಿಕಲ್ ಯೂಸ್ ಮಾಡಿದ್ರೆ ಅಲ್ಲೂ ಕೂಡ ಒಂದು ತಪ್ಪು ಅನಿಸುತ್ತೆ. ಬಟ್ ಏನು ಮಾಡಿದ್ರೆ ಅಂತ ಅಂದರೆ ಡೈರೆಕ್ಟಾಗಿ ಕೇಸ್ ಹಾಕಿದ್ದಾರೆ. ಈಗ ಇದೇ ರೀತಿ ಇನ್ನೂ ಒಂದು ಕೇಸ್ ಹಾಕಿದೆ. ಅಂದರೆ ಡೈರೆಕ್ಟಾಗಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಎಲ್ಲರೂ ಕೂಡ ಇವಾಗ ಬುಡಕ್ಕೆ ಹೋಗ್ತಾಯಿದ್ದಾರೆ. ಬುಡದಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲ ಬುಡಕ್ಕೆ ಹೋಗ್ತಾಯಿದ್ದಾರೆ. ಅಂದರೆ ಬೈಕ್ ಟ್ಯಾಕ್ಸಿದು ರ್ಯಾಪಿಡೋ ಏನಿದೆಯೋ ಸೊ ಆಫೀಸ್ ಏನು ಮುಖ್ಯ ಆಫೀಸ್ ಏನಿದೆಯೋ ಅದಕ್ಕೆ ಹೋಗ್ತಾಯಿದ್ದಾರೆ. ನೆಕ್ಸ್ಟ್ ಇವಾಗ ಊಬರ್ ಮುಖ್ಯ ಆಫೀಸ್ಗೂ ಕೂಡ ಒಂದು ನೋಟಿಸ್ ಹೋಗಿದೆ. ಆ ಕೇಸಿನ ಬಗ್ಗೆ ನಾನು ಡೀಟೇಲಾಗಿ ನಾನು ನೆಕ್ಸ್ಟ್ ನಾಳೆನೋ ಇಲ್ಲ ಅಂತ ಅಂದರೆ ನಾಳೆ ಸಾಯಂಕಾಲ ತಿಳಿಸ್ಕೊಡ್ತೀನಿ. ಏನಕ್ಕೆ ಅಂತ ಅಂದರೆ ಅದು ಕೂಡ ಬೇರೆ ಕೇಸ್ ಆಗಿದೆ. ಬೇರೆ ಕೇಸ್ ಆಗಿರೋದ್ರಿಂದ ಎರಡು ಮಿಕ್ಸಪ್ ಮಾಡೋದು ಬೇಡ. ಅದರಿಂದಾಗಿ ಈಗ ನೆಕ್ಸ್ಟ್ ಕೇಸ್ ಏನಾಗಿದೆ ಅಂತ ಅಂದರೆ ಈಗ ಏನು ಊಬರಲ್ಲಿ ಒಬ್ಬರು ರೈಡ್ ಬುಕ್ ಮಾಡಿರ್ತಾರೆ ಮಹಿಳೆ. ಆ ಊಬರಲ್ಲಿ ರೈಡ್ ಬುಕ್ ಮಾಡಿದಂಥ ಮಹಿಳೆ ಈಗ ತೀರೋಗಿರೋದ್ರಿಂದ ಏನು ಮಾಡಿದ್ದಾರೆ ಅಂತ ಅಂದರೆ ಡೈರೆಕ್ಟಾಗಿ ಈಗ ಊಬರ್ ಕಂಪ್ನಿ ಇದೆಯಲ್ಲ ಊಬರ್ ಕಂಪ್ನಿ ಮೇಲೆ ಕೇಸ್ ಹಾಕಿದರೆ ಅದನ್ನು ಡೀಟೇಲಾಗಿ ಏನೇನಾಯಿತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದಿಷ್ಟು ತಿಳಿಸ್ಕೊಡ್ಬೇಕಾಯ್ತು. ಏನಕ್ಕೆ ಅಂತಂದರೆ ಮುಂಬೈಲಿ ಇದೇ ಆರ್ಟ್ ನ್ಯೂಸ್ ಇರೋದು ಈಗ ಸದ್ಯಕ್ಕೆ. ಅದರಿಂದಾಗಿ ಬೈಕ್ ಟ್ಯಾಕ್ಸಿ ವಿಚಾರ ಆಯ್ತಲ್ಲ, ಬೈಕ್ ಟ್ಯಾಕ್ಸಿ ಏನಾದ್ರು ಇದ್ದರೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡೋಕ್ಕೋಸ್ಕರ. ಆಮೇಲೆ RTO ಆಫೀಸರು ಅಷ್ಟೇ ನೋಡಿ ಡೈರೆಕ್ಟಾಗಿ ಅವರು ಕಂಪ್ನಿ ಮೇಲೆ ಕೇಸ್ ಹಾಕಿದ್ರಲ್ಲ. ಅದರಿಂದಾಗಿ ನೋಡೋಣ ಮುಂದೆ ಏನಾದ್ರು ಅಪ್ಡೇಟ್ ಸಿಕ್ಕಿದ್ರೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ಚಾನಲ್ಗೆ ಏನಾದ್ರು ಹೊಸಬರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.